ಮನೀಶ್, ಇಷ್ಟೊಂದು ದೊಡ್ಡವನಾಗಿದ್ದೆಲ್ಲ ಮದ್ವೆ ಯಾವ್ದಾಗ್ತೀಯಪ್ಪ? ಅದ ಅಂಕಲ್, ಇನ್ 2 ಅವರಲ್ಲಿ ಮದ್ವೆ ಆಗ್ತೇನೆ. 2 ಅವರಲ್ಲ, ಏನ್ ಈ ತರ ಆನ್ಸರ್ ಮಾಡ್ತಿದ್ಯಾ? ಅರೆ ಮಿಂಡ್ರಿಗುತ್ ಅಂಕಲ್, ಇದು ಕೇಳುವಂತ ಪ್ರಶ್ನೆನಾ? ನಮ್ ಮದ್ವೆ ಆಗ್ತೀನಿ ಅಂದ್ರೆ ಹೆಂಗಿದ್ರು ನಿಮಗೆ ಗೊತ್ತಾಗತ್ತೆ. ಹೆಂಗಿದ್ರು ನಿಮ್ಮಂತವ್ರೊಬ್ರು ಬೋಳಿ ಮಕ್ಳು ನಮ್ ಫ್ಯಾಮಿಲಿಯಲ್ಲಿ ಇದ್ದೇ ಇರ್ತಾರೆ. ಅರೆ ಆಕ್ಚುಲಿ ನೀವ್ ಕೇಳಿದ ಪ್ರಶ್ನೆನೇ ತಪ್ಪು. ಮೊದ್ಲು ನೀವು ನನ್ನ ಕೇಳ್ಬೇಕು, ಮೋನೀಶ್ ನೀನು ಮದ್ವೆ ಆಗ್ತೇನಪ್ಪ ಅಂತ. ಜಾಸ್ತಿ ಆಯ್ತು ಹೌದಾ? ಇದೇ ನಿಂಗೆ ಹೇಳ್ತಾ ಇದ್ಯಾ? ದರಿದ್ರು ನನ್ ಮಗನೇ, ಮದ್ವೆ ಆಗ್ಲಿಲ್ಲ ಅಂದ್ರೆ ಜೀವನದಲ್ಲಿ ಒಬ್ನೇ ಇರ್ತೀಯ ಅಂತ ಕೇಳ್ತಾ ಇದ್ದೀನಿ ನಾನು. ಒಬ್ನೇ ಇರ್ತೀನಿ, ಒಂದ್ ತಿಳ್ಕೊಳ್ಳಿ, ಜೀವನದಲ್ಲಿ ಯಾರು ಒಬ್ನೇ ಇರಲ್ಲ, ದೇವ್ರ ಅವನ್ ಜೊತೆ ಇರ್ತಾನೆ. ಅರೆ ಎಂತ ಬೋಳಿ ಮಗನಾದ್ರು ಸಿಗಾಕೊಂಬಿಟ್ಟಪ್ಪ. ಲೋ ಬೆರ್ಕೆ ಬೇವರ್ಸಿ, ಒಂದ್ ಹುಡುಗನ್ಗೆ ಅವನ್ ಜೊತೆ ಯಾರಾದ್ರೂ ಇರ್ಬೇಕಲ್ವಾ? ಅದನ್ ಕೇಳ್ತಾ ಇದೀನಿ ಕಣೋ. ಜೀವನದಲ್ಲಿ ಅವನೊಬ್ನೇ ಹುಟ್ಟೋದು, ಅವನೇ ಒಬ್ನೇ ಸಾಯೋದು. ಕೊನೆವರೆಗೂ ಅವನ್ ಜೊತೆ ಯಾರು ಬರಲ್ಲ. ಈ ಕಾಲದಲ್ಲಂತೂ ಅವನ್ ಜೊತೆ ಯಾರು ಇರಲ್ಲ. ಮಿಡ್ರು ಬಿಡ್ದವನೆ, ನನ್ ಮಾತಾಡ್ತಾ ಮಾಡ್ಕೊ ನೀನು. ನಾನ್ ಹೇಳ್ತಾ ಇರೋದು, ಮೊದ್ಲು ನಿನ್ ಮದ್ವೆ ಆಗ್ಬೇಕು, ಆಮೇಲೆ ಮಕ್ಳು ಮಾಡ್ಬೇಕು, ಆ ಮಕ್ಳು ನಿನ್ ವಂಶ ನಡೆಸ್ಕೊಂಡ್ ಹೋಗ್ಬೇಕು. ಅರ್ಥ ಆಯ್ತಾ? ವಂಶನ ಏನ್ ಕಿತ್ಗುಡ್ಡೆ ಹಾಕಕ್ಕೆ? ನಮ್ದೇನ್ ಮೈಸೂರು ರಾಜರು ಅವ್ರ ವಂಶ, ಅದನ್ನ ನಡೆಸ್ಕೊಂಡ್ ಹೋಗಕ್ಕೆ. ನಮ್ ತಾತನ ಮಿಡಲ್ ಕ್ಲಾಸು, ನಮ್ಮ ಅಪ್ಪನ ಮಿಡಲ್ ಕ್ಲಾಸು, ನಾನು ಮಿಡಲ್ ಕ್ಲಾಸೆ. ನಾನ್ ಈ ಮಕ್ಳು ಹುಟ್ಟಿದ್ರೆ ಅವರು ಕೂಡ ಮಿಡಲ್ ಕ್ಲಾಸೆ. ಈ ಮಿಡಲ್ ಕ್ಲಾಸ್ ಜೀವನನು ಒಂದ್ ಜೀವನಾನ? ನಾನಂತೂ ಒಂದೇ ಹೇಳೋದು, ಈ ಮಿಡಲ್ ಕ್ಲಾಸ್ ಜೀವನ ಮಾಡೋರು ಮಕ್ಳೇ ಮಾಡ್ಕೋಬಾರ್ದು. ನಮಗ್ ಮುಂಚೆನೆ ಗೊತ್ತಿತ್ತು ಅಂದ್ಮೇಲೆ ನಮ್ಮ ಮಕ್ಳನ್ನೇ ಬಡವರಾಗಿ ಹುಟ್ಟಿಸ್ಬೇಕು ನಾವು. ಬೋಳಿ ಮಗನ, ಆ ಟ್ರೇ ತಗೋ ನೀನು. ಏನಿದ ಆ ಬಿಸ್ಕೆಟ್ ಕೂಡ ಎತ್ಕೋ. ಮಿಂಡ್ರಿ ನೀನು ತಗೋ ಈ ನಿಂತಿನ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಇನ್ನೊಂದು, ನನ್ ಮಕ್ಳಿಂದ ದೂರ ಇರೋ ಬೋಳಿ ಮಗನೇ ನೀನು.